ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು 4ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದ ಮೊದಲ ಪದ್ಯ ಕನ್ನಡಮ್ಮನ ಹರಕೆ ಪದ್ಯವನ್ನು ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಕನ್ನಡದ ಮೊದಲ ಪದ್ಯ ಕನ್ನಡಮ್ಮನ ಹರಕೆ. ಈ ಪದ್ಯವನ್ನು ರಚಿಸಿದವರು ಕುವೆಂಪು. ಕುವೆಂಪುರವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ. ಹೌದು, ಈ ಪದ್ಯವನ್ನು ಇವರು ರಚಿಸಿದ್ದಾರೆ. ಈ ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥ: ಕಾಪಾಡು, ರಕ್ಷಿಸು, ಪೋಷಿಸು. ದುಡಿ, ಕೆಲಸ ಮಾಡು, ಶ್ರಮಪಡು. ಬೇಡು, ಕೇಳು, ಯಾಚಿಸು. ಮಡಿ, ಸಾವು, ಮರಣ ಹೊಂದು. ಶ್ರೇಯಸ್ಸು, ಏಳಿಗೆ, ಅಭಿವೃದ್ಧಿ. ಹೋರಾಡು, ಸೆಣಸು, ಹೋರಾಟ ಮಾಡು. ಅಪ್ಪುಗೆ, ಆಲಿಂಗನ. ಕಲಿ, ವೀರ, ಶೂರ. ಸವಿ, ರುಚಿ. ವಿದ್ಯಾರ್ಥಿಗಳೇ, ಇವು ಈ ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥ. ಹಾಗೆ ಈಗ ಟಿಪ್ಪಣಿ: ಇಹಪರ, ಭೂಮಿಯ ಮೇಲಿನ ಬದುಕು. ಮನುಷ್ಯಲೋಕ. ಜೋಗುಳ, ಮಕ್ಕಳನ್ನು ಮಲಗಿಸುವಾಗ ಹಾಡುವ ಪದ. ಲಾಲಿ ಹಾಡು. ತಾಯ್ನುಡಿ, ತಾಯಿ ಮಾತು, ಮಾತೃಭಾಷೆ, ಮನೆ ಮಾತು. ದಮ್ಮಯ್ಯ, ದೀನತೆಯಿಂದ ಬೇಡುವುದು. ವಿದ್ಯಾರ್ಥಿಗಳೇ, ಇವು ಈ ಮೇಲೆ ಕಾಣಿಸಿದಂತಹ ಪದಗಳ ಅರ್ಥ ಹಾಗೂ ಟಿಪ್ಪಣಿಗಳನ್ನು ಈ ರೀತಿ ನೋಡಲಾಗಿದೆ. ಈಗ ನಾವು ಈ ಪದ್ಯವನ್ನು ರಾಗವಾಗಿ ಹಾಡೋಣ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯ್ಗೆ, ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯ್ಗೆ. ತಾಯಿ ಅಪ್ಪುಗೆಯಂತೆ ಬಲು ಸೊಗಸು ಮೇಗೆ, ತಾಯಿ ಅಪ್ಪುಗೆಯಂತೆ ಬಲು ಸೊಗಸು ಮೇಗೆ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಗುರುವಿನೋಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ಗುರುವಿನೋಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ. ತಾಯ್ನುಡಿಗೆ ದುಡಿದು ಮಡಿ ಇಹಪರಗಳೇಳ್ಗೆ, ತಾಯ್ನುಡಿಗೆ ದುಡಿದು ಮಡಿ ಇಹಪರಗಳೇಳ್ಗೆ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ. ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಾವು ಈ ಕನ್ನಡಮ್ಮನ ಹರಕೆ ಪದ್ಯದ ಭಾವಾರ್ಥವನ್ನು ನೋಡೋಣ. ಮೊದಲ ನುಡಿ:
ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಈ ಒಂದು ನುಡಿಯ ಅರ್ಥ: ಕವಿ ಕನ್ನಡ ತಾಯಿ, ಕನ್ನಡ ನಾಡು, ಕನ್ನಡ ನುಡಿ ಇವುಗಳ ಕುರಿತು ಹೇಳುತ್ತಿದ್ದಾರೆ. ನಾವು ಇರುವುದು ಕನ್ನಡ ನಾಡಿನಲ್ಲಿ. ನಾವು ಕನ್ನಡ ನಾಡಿಗಾಗಿ, ನುಡಿಗಾಗಿ ನಾವು ಹೋರಾಡಬೇಕಾಗಿದೆ. ಎಲ್ಲ ಭಾಷೆಗಳನ್ನು ಆರಾಧಿಸಬೇಕು. ಹಾಗೆ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ. ಇದನ್ನು ನಾವು ಆರಾಧಿಸಬೇಕು ಹಾಗೂ ಪ್ರೀತಿಸಲೂ ಬೇಕು ಎಂದು ಕವಿ ಹೇಳಿದ್ದಾರೆ. ನುಡಿ 2. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಈ ಎರಡನೇ ನುಡಿಯಲ್ಲಿ ತಾಯಿ ಮಗುವನ್ನು ಜೋಗುಳದಲ್ಲಿ ಹಾಕಿ ಹೇಳುತ್ತಾಳೆ, ಮಗು, ನನ್ನದು ಒಂದು ಹರಕೆ ಇದೆ. ಅದು ನೀನು ಕನ್ನಡಕ್ಕಾಗಿ ಯಾವತ್ತೂ ಹೋರಾಡಬೇಕು. ಒಂದು ವೇಳೆ ನೀನು ಕನ್ನಡವನ್ನು ಮರೆತೆಯಾದರೆ ಆವತ್ತು ನೀನು ಕನ್ನಡ ತಾಯಿಯನ್ನು ಮರೆತಂತೆ ಎಂದು ತಾಯಿ ಮಗುವಿಗೆ ಜೋಗುಳದಲ್ಲಿ ಹಾಕಿ ಹಾಡು ಹೇಳುವುದರೊಂದಿಗೆ ಹೇಳುತ್ತಾಳೆ. 3ನೇ ನುಡಿ ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ, ತಾಯಿ ಅಪ್ಪುಗೆಯಂತೆ ಬಲು ಸೊಗಸು ಮೈಗೆ. ಈ 3ನೇ ನುಡಿ ಕನ್ನಡ ನುಡಿ ಹೇಗಿದೆ ಎಂದರೆ, ತಾಯಿಯ ಹಾಲು ಹೇಗೆ ಸವಿಯಾಗಿದೆಯೋ, ಜೇನು ಹೇಗೆ ಸವಿಯಾಗಿದೆಯೋ ಹಾಗೆ ಕನ್ನಡ ಭಾಷೆ ಸವಿಜೇನಾಗಿದೆ. ಯಾವ ರೀತಿ ಅಳುವ ಮಗು ತನ್ನ ತಾಯಿಯ ಅಪ್ಪುಗೆಯ ಬಲು ಸೊಗಸಾಗಿ ಕಂಡು ಅಳುವನ್ನು ಮರೆಯುತ್ತದೆಯೋ ಹಾಗೆ ಕನ್ನಡ ಭಾಷೆ ಇದೆ. ವಿದ್ಯಾರ್ಥಿಗಳೇ, ಈಗ 4ನೇ ನುಡಿ. ಗುರುವಿನೋಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯಿ ನುಡಿಗೆ ದುಡಿದು ಮಡಿ ಇಹ ಪರಗಳೇಳ್ಗೆ. ಇಲ್ಲಿ ಗುರುಗಳು ನಮ್ಮ ಶ್ರೇಯಸ್ಸಿಗಾಗಿ ಒಳ್ಳೆಯ ನುಡಿಗಳನ್ನು ಹೇಳುತ್ತಾರೋ ಹಾಗೆ ನಮ್ಮ ಭಾಷೆ ಇದೆ. ಈ ತಾಯಿ ನಾಡಿಗಾಗಿ ದುಡಿದು ಮಡಿಯಲು ಸಿದ್ಧನಾಗಿರು. ಹೀಗೆ ನಿನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವಲ್ಲಿ ತಾಯಿ ನುಡಿಗಾಗಿ ನೀನು ದುಡಿದು ಮಡಿಯಬೇಕು ಎಂದು ಗುರುಗಳು ಹೇಳುತ್ತಾರೆ. 5ನೇ ನುಡಿ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಈ ಒಂದು ನುಡಿಯ ಅರ್ಥ: ತಾಯಿ ಕಂದನನ್ನು ಕೇಳಿಕೊಳ್ಳುತ್ತಾಳೆ, ದಮ್ಮಯ್ಯ ನನ್ನ ಕಂದನೇ, ನಾನು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ನೀನು ಕನ್ನಡ ತಾಯಿಯ ಹರಕೆಯನ್ನು ಮರೆಯಬೇಡ ಎಂದು ತಾಯಿ ಮಗುವನ್ನು ಕೇಳಿಕೊಳ್ಳುತ್ತಾಳೆ. ನಂತರ 6ನೇ ನುಡಿ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. 6ನೇ ನುಡಿಯಲ್ಲಿ ಬರ್ತಕ್ಕಂಥದ್ದು: ಒಂದು ವೇಳೆ ನೀನು ಕನ್ನಡಕ್ಕಾಗಿ ಹೋರಾಡದಿದ್ದರೆ ನೀನು ನಿನ್ನ ತಾಯಿಯನ್ನು ಮರೆತಂತೆ ಎಂದು ಆ ತಾಯಿ ಹೇಳುತ್ತಾಳೆ. ನೀನು ಕನ್ನಡಕ್ಕಾಗಿ ಸದಾ ಹೋರಾಡುವಂಥವನಾಗು ಎಂದು ಕವಿ ತಾಯಿಯ ರೂಪದಲ್ಲಿ ಎಲ್ಲ ಕನ್ನಡ ಕಂದಮ್ಮಗಳಿಗೆ ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ಇದು ಈ ಪದ್ಯ ಭಾಗದ ಒಂದು ಸಾರಾಂಶವಾಗಿದೆ. ಈಗ ನಾವು ಈ ಪದ್ಯದಲ್ಲಿ ಬರುವಂತಹ ಅಭ್ಯಾಸವನ್ನು ನೋಡೋಣ. ಅಭ್ಯಾಸ: ಪ್ರಶ್ನೆ ಅ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇಲ್ಲಿ ಒಟ್ಟು 4 ಉಪಪ್ರಶ್ನೆಗಳಿವೆ. 1. ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಪ್ರಶ್ನೆ 2. ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ? ಪ್ರಶ್ನೆ 3. ಕನ್ನಡದ ಕಂದ ಯಾವುದನ್ನು ಮರೆಯಬಾರದು? ಪ್ರಶ್ನೆ 4. ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಪ್ರಶ್ನೆ ಅ,
ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ. ಇಲ್ಲಿ ಪ್ರತಿಯೊಂದು ಬಿಟ್ಟ ಸ್ಥಳಕ್ಕೂ 4 ಉತ್ತರಗಳನ್ನು ನೀಡಲಾಗಿದೆ. ಆ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ತಾವು ತುಂಬಬೇಕು. ಪ್ರಶ್ನೆ 1. ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್ ಡ್ಯಾಶ್. ಪ್ರಶ್ನೆ 2. ಮರೆತೆಯಾದರೆ ಡ್ಯಾಶ್ ಮರೆತಂತೆ ನನ್ನ. ಪ್ರಶ್ನೆ 3. ಮೊಲೆಯ ಹಾಲೆಂತಂತೆ ಡ್ಯಾಶ್ ಡ್ಯಾಶ್ ಬಾಯಿಗೆ. ಪ್ರಶ್ನೆ 4. ಹೋರಾಡು ಕನ್ನಡಕ್ಕೆ ಡ್ಯಾಶ್ ಡ್ಯಾಶ್ ರನ್ನ. ಪ್ರಶ್ನೆ ಈ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ. ವಿದ್ಯಾರ್ಥಿಗಳೇ, ಪದ್ಯ ಭಾಗವನ್ನು ಪೂರ್ಣಗೊಳಿಸಬೇಕು. ದಮ್ಮಯ್ಯ ಕಂದಯ್ಯ ಡ್ಯಾಶ್ 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 ಮರೆಯದಿರು ಚಿನ್ನ. ಮರೆತೆಯಾದರೆ ಅಯ್ಯೋ ಡ್ಯಾಶ್ 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 ಕಲಿಯಾಗಿರನ್ನ. ಈ ಎಲ್ಲ ಅಭ್ಯಾಸ ಪತ್ರಿಕೆಯನ್ನು ತಾವು ಮನೆಯಲ್ಲಿಯೇ ಪಠ್ಯಪುಸ್ತಕದಲ್ಲಿ ಬಿಡಿಸಿ ತಮ್ಮ ತರಗತಿಯ ವಿಷಯ ಶಿಕ್ಷಕರಿಗೆ ಅವರ ವಾಟ್ಸಪ್ ನಂಬರ್ಗೆ ತಾವು ವಾಟ್ಸಪ್ ಮೂಲಕ ಕಳುಹಿಸಬೇಕು. ತಾವು ಮಾಡಿರ್ತಕ್ಕಂತಹ ಈ ಮನೆಗೆಲಸದ ಕೆಳಗಡೆ ವಿದ್ಯಾರ್ಥಿಯ ಹೆಸರು ಮತ್ತು ಅವರ ವಿಳಾಸವನ್ನು ನಮೂದಿಸಬೇಕು. ನಂತರ ಆ ವಿದ್ಯಾರ್ಥಿಯ ತರಗತಿ ಹಾಗೂ ವಿಭಾಗವನ್ನು ಸಹ ನಮೂದಿಸಿರಬೇಕು. ನಮೂದಿಸಿ ತಮ್ಮ ವಿಷಯ ಶಿಕ್ಷಕರಿಗೆ ಕಳುಹಿಸಬೇಕು. ಎಲ್ಲರಿಗೂ ಧನ್ಯವಾದಗಳು.